hello friends, welcome back to my channel Kavya Lifestyle Vlog in Kannada. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಯ್ ಎಲಿಚಿನಾ. ಹಾಯ್. ಹೇಗಿದ್ದೀರಾ ಎಲ್ಲರೂ? ಕೈ ಎತ್ಬಿಟ್ಟು ಹೇಳು. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆಯಿಂದ ತುಂಬಾ ಕೆಲಸ ಮನೆಯಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಬಟ್ಟೆಗಳು ಎಷ್ಟಿದ್ದಾವೆ ಅಂತ. ಇದೆಲ್ಲ ಒಗೆದು ಹಾರಾಕಿ ತೊಗೊಂಬಂದು ಹಾಕಿದ್ದೀನಿ, ಮಡ್ಚಿಡಬೇಕು. ಹಾಗೆ ಇನ್ನೂ ಸ್ವಲ್ಪ ಮೇಲೆಗಡೆ ಇದೆ, ಬೆಡ್ಶೀಟ್ ಬಟ್ಟೆಗಳೆಲ್ಲ ಇನ್ನೂ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ನಾಳೆ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಹಾಗೆ ಇಟ್ಟಿದ್ದೀನಿ. ಈಗ ಸಾತ್ವಿಕಗೆ ನಾನು ಟಿ ವಿನ ಹಾಕ್ಕೊಟ್ಬಿಟ್ಟು ಅಡುಗೆನ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಅಡುಗೆನ ಏನು ಮಾಡಿದ್ದೀನಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಬೆಳಗ್ಗೆ ಉಪ್ಪಿಟ್ಟನ್ನ ಮಾಡಿದ್ದೆ, ಉಪ್ಪಿಟ್ಟು ಕೇಸರಿ ಬಾತು ಮಾಡಿದೆ. ಸೊ ಅದು ಖಾಲಿ ಆಗಿದೆ, ಒಂದು ಸ್ವಲ್ಪ ಇದೆ ಮಗುಗೆ ತಿನ್ಸೋಕ್ಕೆ. ಸೊ ಈಗ ರೈಸ್ ಮಾಡಿದ್ದೀನಿ, ಹಾಗೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ, ತರಕಾರಿ ಸಾಂಬಾರು. ಸೊ ಈರುಳ್ಳಿನ ಹಚ್ಚಿಟ್ಟಿದ್ದೀನಿ, ಒಗ್ಗರಣೆ ಮಾಡಿಕೊಂಡ್ರೆ ಇವತ್ತಿನ ಮಧ್ಯಾಹ್ನದ ಊಟ ರೆಡಿ. ಎಲ್ಗೋಗಿದೆ ಚಿನಿ ಪಪ್ಪ? That is for me. Thank you. Love you, Appu. ಚಿನಿ ಅದು ನಿನಗೆ. ಚಿನ್ನಮ್ಮ ನಿನಗೊಂದು ನನಗೊಂದು ಮಗನೇ. ದಟ್ ಈಸ್ ಫಾರ್ ಯು, ದಿಸ್ ಇಸ್ ಫಾರ್ ಮೀ. ಎರಡೂ ಬೇಕು ಅಂತ ಕೇಳ್ತಾನೆ. ಇದು ನನಗೆ. ಐ ಲವ್ ಕೋನ್ ಚಾಕ್ಲೇಟ್ಸ್. ಚಲ್ಬಾರ್ದು, ಚಲ್ದೆ ತಿನ್ನು. ಚಲ್ದಿರ ಸ್ವಲ್ಪ ಸ್ವಲ್ಪ ತೋರಿಸಿಲ್ಲಿ. ಫ್ರೆಂಡ್ಸ್ಗೆ ಐಸ್ ಕ್ರೀಮ್ ಕೊಡಲ್ವಾ? ಕೊಡು. ಇಲ್ಲಿ ಕ್ಯಾಮ್ರಾನಲ್ಲಿರೋ ಫ್ರೆಂಡ್ಸ್ಗೆ. ಅದು ಮಮ್ಮಿ ಐಸ್ ಕ್ರೀಮ್ ಮಗನೆ. ಯಾವುದು? ಚಿನ್ನಮ್ಮ ಇದು ನಿಂಗೆ, ಇದು ನಂಗೆ ಮಗನೆ. ಅದನ್ನ ಮುಚ್ಚಿ ಕ್ಲೋಸ್ ಮಾಡಿ ಕೊಟ್ಬಿಟ್ಟ. ಚಿನಿ ಮೋಸ ಇದು. ಇಲ್ಲೋಡು ನೀನು ಮಾಡ್ತಿರೋದು ಮೋಸ. ಇಲ್ಲೋಡು ಇದೆಲ್ಲ ಇಷ್ಟು ತಿನ್ಬಿಟ್ಟು ನೀನು ಅದರಲ್ಲಿ ಸೆಂಟ್ರಲ್ಲಿ ಖಾಲಿ ಒಂದೇ ಸ್ಪೂನು. ಇದು ಖಾಲಿ ಮಾಡಿಬಿಟ್ಟು ನೀನು ಇವಾಗ ನನ್ನ ಐಸ್ ಕ್ರೀಮ್ ತಗೊಂಡಿದ್ಯಾ, ನ್ಯಾಯನಾ? ನೀನು ತಗೊಂಬರಕ್ಕಷ್ಟೇ, ತಿನ್ನಕ್ಕಿಲ್ಲ. ತಗೊಂಬ ಕೊಟ್ಟ ಮುಗೀತು. ಪಪ್ಪಗೊಂದು ಸ್ಪೂನಮ್ಮ. ಅವನಿಗಿದು ಬಿಚ್ಚಕ್ಕೆ ಬರಲಿಲ್ಲ, ಅದಕ್ಕೆ ಪಪ್ಪಗೆ ತಿನ್ನಿಸ್ಬೇಕಮ್ಮ ಕ್ಯೂಟಾಗಿ. ಓಕೆ, ಕೈಯಲ್ಲಿ ಟಚ್ ಮಾಡಬಾರ್ದು. ಸಾಕು, ಅಷ್ಟೇ ತಿನ್ಸು, ಅಷ್ಟೇ ತಿನ್ಸು ಸಾಕು. ಅವನಿಗೆ ಮಾತ್ರ ಕರೆಕ್ಟಾಗಿ ಎತ್ಕೋತವನೆ, ಅವನಿಗೆ ಮಾತ್ರ ಎತ್ತಕ್ಕೆ ಬರುತ್ತೆ ಅವನಿಗೆ. ಪಪ್ಪಾಗೆ ಇನ್ನೊಂದು ಸ್ಪೂನ್, ಪಪ್ಪಾಗೆ ಇನ್ನೊಂದು ಸ್ಪೂನ್. ಪಪ್ಪ ಬಿಸಿಲಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದೈತಲ್ಲ ಚಿನ್ನಮ್ಮ. ಓಕೆ, ಅಲ್ಲೋಡು ಪಪ್ಪಾಗೆ ಸರಿ ಜಾಸ್ತಿ. ಪಪ್ಪಾಗ ನಿಂಗ ಅದು ಸಾಕಮ್ಮ. ಓಕೆ,
ಇದು ನಮ್ಮ ಮನೆ ಲಿಫ್ಟು. ಸೊ ಈಗ ಕರೆಂಟ್ ಹೋಗಿದೆ, ಅಲ್ಲಿ ನೋಡಿ ಹೆಂಗೆ ಓಪನ್ ಆಗಿದೆ ಅಂತ ಹೇಳಿ ನನಗೆ ಭಯನೇ ಆಗೋಯ್ತು. ಮಗು ಆಚೆ ಕಡೆ ಆಟ ಆಡ್ತಿರ್ತಾನೆ ಯಾವಾಗ್ಲೂ, ಹೋಗ್ಬಿಡ್ತಾನೇನೋ ಅಂತ ಭಯ ಆಗೋಯ್ತು ನನಗೆ. ನೋಡಿ ಹಿಂಗೆ ಓಪನ್ ಆಗಿ ನಿಂತಿದೆ, ಅದು ಫುಲ್ಲು ಓಪನ್ ಆಗಲಿಲ್ಲ, ಅರ್ಧಂಬರ್ಧ ಓಪನ್ ಆಗಿ ನಿಂತಿದೆ. ನೀವು ಅಷ್ಟೇ ನಿಮ್ಮ ಮನೆಗಳ ಹತ್ರ ಲಿಫ್ಟ್ ಇದ್ದರೆ ಅಥವಾ ಬೇರೆ ಏನಾದರೂ ಇದ್ದರೆ ಕರೆಂಟ್ ಬಂತು ಈಗ, ಸೊ ಆ ರೀತಿ ಇದ್ದಾಗ ಹುಷಾರಾಗಿರಿ ಅಂತ ನಾನು ಹೇಳ್ತೀನಿ. ಮಕ್ಕಳಿದ್ದಾಗಂತೂ ಇನ್ನೂ ಹುಷಾರಾಗಿರ್ಬೇಕು. ಈಗ ನೋಡಿ ಫುಲ್ ಓಪನ್ ಆಗಿದೆ, ಇವಾಗ ಕರೆಂಟ್ ಬಂತು ಫುಲ್ ಓಪನ್ ಆಗಿದೆ. ಸೊ ತುಂಬಾ ಹುಷಾರಾಗಿರಿ. ಇದು ನನ್ನ ಮಗನಿಗೆ ಊಟ. ಅಲ್ಲಿ ಹಸ್ಬೆಂಡ್ ತಿಂತಾ ಇದ್ದಾರೆ, ಗೇಮ್ ಆಡ್ಕೊಂಡು ತಿನ್ನೋದು. ಯಾವಾಗಲೂ ನಿಮ್ಮ ಮನೆಯಲ್ಲಿ ಹಿಂಗೆ ಮಾಡ್ತಾರೆ ಯಾವಾಗಲೂ. ಅಲ್ಲಿ ಮೊಬೈಲು ಇರಬೇಕು, ಅಲ್ಲಿ ಟಿ ವಿನೂ ಇರಬೇಕು. ಎತ್ತಿಟ್ಬಿಟ್ಟು ತಿನ್ನಪ್ಪು. ಓಕೆ, ಬುಜ್ಜಿಗೆ ಇದು ಊಟ, ನಾನು ಆಮೇಲೆ ತಿಂತೀನಿ. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ಕೊತಿದ್ದೀನಿ. ಅವಲಕ್ಕಿ ಮತ್ತು ಒಂದೆರಡು ಐಟಮ್ ಇದ್ದರೆ ಸಾಕು ಮನೆಯಲ್ಲಿ. ತುಂಬಾ ಚೆನ್ನಾಗಿ ಹೆಲ್ದಿಯಾಗಿರೋಂತಹ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ವ ರಸಾಯನ ಅಂತೇಳಿ, ಅದನ್ನೇ ಮಾಡ್ತಿದ್ದೀನಿ. ನಾವು ರಸಾಯನ ಅಂತೀವಿ, ನಿಮ್ಮ ಕಡೆ ಏನಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನಿಲ್ಲಿ ಆ್ಯಪಲ್ನ ಹಚ್ಚಿಟ್ಕೊಂಡಿದ್ದೀನಿ, ಏಲಕ್ಕಿನ ಚಚ್ಚಿಟ್ಕೊಂಡಿದ್ದೀನಿ, ಬಾಳೆಹಣ್ಣನ್ನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಸಕ್ಕರೆ, ಹಾಗೆ ಟೇಸ್ಟ್ನ ಎನ್ಹಾನ್ಸ್ ಮಾಡೋದಕ್ಕೆ ನಾನಿಲ್ಲಿ ಹನಿನ ಕೂಡ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಅವಲಕ್ಕಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ, ನೆನೆಸಲಿಲ್ಲ, ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಬೆಲ್ಲ ನಾನೀಗ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆಹಣ್ಣು ನಾನು 2 ಕಪ್ ಬಾಳೆಹಣ್ಣನ್ನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಆ್ಯಪಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಪೊಮೊಗ್ರಾನೇಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ದಾಳಂಬ್ರಿ ಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ದಾಳಂಬ್ರಿ ಹಣ್ಣು ಇರಲಿಲ್ಲ, ನಿಮ್ಮ ಹತ್ರ ದಾಳಂಬ್ರಿ ಹಣ್ಣು ಇದ್ದಾಗ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2-3 ಸ್ಪೂನು ಶುಗರ್ನ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಿಮ್ಗೆ ಶುಗರ್ ಬೇಡ ಅಂತಂದರೆ ಬೆಲ್ಲನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಶುಗರ್ ಮತ್ತು ಬೆಲ್ಲ ಎರಡೂ ಹಾಕ್ಕೊಂಡಾಗ ಟೇಸ್ಟು ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ತಂದಿದ್ದ ಬೆಲ್ಲ ಕೊಬ್ಬರಿದು ಸ್ವಲ್ಪ ಎಳ್ಳು ಹಾಕಿ ಸ್ವಲ್ಪ ಮಿಶ್ರಣ ಇತ್ತು, ಅದನ್ನು ನಾನು ಇದ್ರ ಜೊತೆ ಆ್ಯಡ್ ಮಾಡ್ಕೋತಿದ್ದೀನಿ. ಇದನ್ನು ನೀವು ಸ್ಕಿಪ್ ಮಾಡಿಕೊಂಡು ಕೊಬ್ಬರಿ ತುರಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಕೊಬ್ಬರಿನೂ ಇರಲಿಲ್ಲ, ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಹಾಗೆ ಸ್ವಲ್ಪ ಹನಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜನಕ್ಕೆ ಹನಿ ಇಷ್ಟ ಆಗೋದಿಲ್ಲ, ಸೊ ಹನಿನ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಗೊತ್ತಿರೋ ಅಂಥ ರೀತಿ ನೀವು ಮಾಡ್ಕೊಂಡಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ತನಕ ಬಿಟ್ಬಿಟ್ಟು ಅದಾದಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಅವಲಕ್ಕಿನ ನೀರಲ್ಲಿ ಜಾಸ್ತಿ ಹೊತ್ತು ಉಣಿ ಹಾಕಿ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬಾ ಮೆತ್ತಗೆ ಆಗೋಗಿರುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಬರಲ್ಲ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದಾಗ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ, ಹಾಗೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚಿನಿ, ಪೊಟ್ಯಾಟೊ ಅಲ್ಲ ಮಗನೇ, ಅದು ಆ್ಯಪಲ್. ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಮಮ್ಮಿಗೆ. ರೈಟ್ ಹ್ಯಾಂಡಲ್ಲಿ ಸ್ಪೂನಲ್ಲಿ ತಿನ್ನು. ರೈಟ್ ಹ್ಯಾಂಡಲ್ಲಿ ಇಟ್ಕೋ ಸ್ಪೂನು. ಓಕೆ, ತಿಂದ್ಬಿಟ್ಟು ಹೇಳು ಹೆಂಗಿದೆ ಮಮ್ಮಿಗೆ. ಹೆಂಗಿದೆ ಚಿನಿ? ಎಲ್ಲಿ ತೋರಿಸು, ಕ್ಯಾಮ್ರಾಗೆ ಹೇಳು ಹೆಂಗಿದೆ. ಸೂಪರಾ? ಎಷ್ಟಿಷ್ಟ ಆಯಿತು? ಅಷ್ಟಿಷ್ಟನಾ? ಸೂಪರ್. ಹೆಂಗೆ ತೋರಿಸ್ತೀಯಾ? ಇಷ್ಟ ಆಯ್ತಾ? ಏ ತಿನ್ನಿ ಹೆಂಗೆ. ಪೊಟ್ಯಾಟೊ ಅಲ್ಲಮ್ಮ, ಅದು ಆಪಲ್ ಆ್ಯಂಡ್ ಬನಾನಾ. ಎಸ್, ತಿನ್ನು. ಹೇಗಿದೆ?
ಹೇಗಿದೆ? ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟೇ. ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.